ಬೆಂಗಳೂರು ಮಹಾನಗರದಲ್ಲಿ ಪ್ರತಿನಿತ್ಯ ಸದ್ದು ಮಾಡುವುದು ಎಲ್ಲೆಂದರಲ್ಲೇ ವಾಹನಗಳ ಓಡಾಟಕ್ಕೆ ಟ್ರಬಲ್ ಕೊಡುವ ರಸ್ತೆ ಗುಂಡಿಗಳು. ಬಿಬಿಎಂಪಿ ಎಷ್ಟೇ ಗುಂಡಿ ಮುಚ್ಚುವ ಕೆಲಸ ಮಾಡಿದರೂ ಮತ್ತೆ ಮತ್ತೆ ಗುಂಡಿ ಬಾಯಿ ತೆರೆಯೋದು. ಇವುಗಳಿಂದಾಗಿ ಅಪಘಾತಗಳು ಸಹ ವರದಿ ಆಗ್ತಾ ಇದ್ವು ಸಾಮಾನ್ಯವಾಗಿ. ಹೀಗಾಗಿ ರಸ್ತೆ ಗುಂಡಿ ಮುಚ್ಚೋಕೆ ಹೊಸದೊಂದು ಪ್ಲಾನ್ಗೆ ಮುಂದಾಗಿರುವ ಪಾಲಿಕೆ ಕ್ಷಿಪ್ರ ಪ್ರಗತಿಯಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜನಸಾಮಾನ್ಯರು ಹಾಗೂ ವಾಹನ ಸವಾರರಿಗೆ ರಸ್ತೆ ಗುಂಡಿಗಳಿಂದ ಮುಕ್ತಿಯೇ ಇಲ್ಲದಂತಾಗಿದೆ. ಪಾಲಿಕೆ ಎಷ್ಟೇ ಗುಂಡಿ ಮುಚ್ಚುವ ಕೆಲಸ ಮಾಡಿದರೂ ಕಳಪೆ ಕಾಮಗಾರಿ, ಭಾರೀ ಮಳೆ ಇತ್ಯಾದಿ ಕಾರಣಗಳಿಂದ ಗುಂಡಿಗಳು ಬಾಯಿ ತೆರೆದು ನಿಲ್ತಿವೆ. ಹೀಗಾಗಿ ರಸ್ತೆ ಗುಂಡಿಯಿಂದ ಮುಕ್ತಿ ಪಡಿಬೇಕು ಅಂತ ಮತ್ತೊಂದು ಹೊಸ ಪ್ಲಾನ್ ಮಾಡಿದ್ದೇವೆ ಎನ್ನುತ್ತಿದ್ದಾರೆ. ಇನ್ನು ಹೊಸ ತಂತ್ರಜ್ಞಾನದ ಸಹಾಯದಿಂದ ಗುಂಡಿಗಳನ್ನು ಮುಚ್ಚುವಂತ ವ್ಯವಸ್ಥೆಯನ್ನ ಬಿಬಿಎಂಪಿ ಜಾರಿಗೆ ತರುತ್ತಿದೆ. ಬಿಬಿಎಂಪಿಯು ಮೊರೆ ಹೋಗಿರುವ ಹೊಸ ಈ ತಂತ್ರಜ್ಞಾನವನ್ನು ಹೊಂದಿರುವ ಯಂತ್ರದ ಹೆಸರು ಇಕೋಪಿಕ್ಸ್. ಕೇಂದ್ರ ರಸ್ತೆ ದುರಸ್ತಿ ಸಂಶೋಧನಾ ಸಂಸ್ಥೆ ಹಾಗೂ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಜೊತೆಗೆ ಕೈ ಜೋಡಿಸಿರುವಂತಹ ನಗರಾಭಿವೃದ್ಧಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕಾರ್ಮಿಕರ ಬಳಕೆ ಇಲ್ಲದೆ ಶೀಘ್ರವಾಗಿ ಗುಂಡಿ ಮುಚ್ಚುವ ಹೊಸ ಯೋಜನೆಗೆ ಒಪ್ಪಂದ ಮಾಡಿಕೊಂಡಿವೆ. ರಾಮು ಗ್ಲೋಬಲ್ ಎಂಬ ಸಂಸ್ಥೆ ಇಕೋಫಿಕ್ಸ್ ಎಂಬ ರೆಡಿಮೇಡ್ ಪದಾರ್ಥದ ಪೂರೈಕೆ ಮಾಡಲಿದೆ. ಇಕೋಫಿಕ್ಸ್ 30 ಕೆಜಿ ಹಾಗೂ 50 ಕೆಜಿ ಚೀಲಗಳಲ್ಲಿ ಲಭ್ಯವಿದ್ದು ಅದನ್ನು ಕಾಮಗಾರಿ ಸ್ಥಳಕ್ಕೆ ಸರಾಗವಾಗಿ ಸಾಗಿಸಿ ಗುಂಡಿ ಮುಚ್ಚಬಹುದು ಎನ್ನುತ್ತಾರೆ. ಒಂದು ಏನು ಸ್ಟೀಲ್ ಸ್ಲ್ಯಾಗು ಘನತ್ಯಾಜ್ಯಾಗಿ ಭೂಮಿ ಒಳಗಡೆ ಹೋಗೋ ಬದಲಾಗಿ ಇವಾಗ ನಮ್ಮ ರಸ್ತೆ ನಿರ್ಮಾಣದಲ್ಲಿ ಮತ್ತು ಪಾಟೋಲ್ ರಿಪೇರಲ್ಲಿ ಯೂಸ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನ್ಯಾಚುರಲ್ ಸ್ಟೋನ್ಸ್ ಸ್ಟೋನ್ಸ್ನ ಯೂಸ್ ಮಾಡಿ ಇದನ್ನು ಬೆಟ್ಟಗಳು ಕಡಿದು ಜಲ್ಲಿ ಏನು ತಯಾರಿಕೆ ಮಾಡ್ತೀವಿ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಈ ಎರಡು ದೃಷ್ಟಿಯಿಂದ ಈ ವರ್ಷದಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಈ ಇಕೋಫಿಕ್ಸ್ ಅಂತ ಹೇಳಿ ಸ್ಟೀಲ್ ಸ್ಲ್ಯಾಗಿಂದ ಉತ್ಪನ್ನವಾದ ಡಾಂಬರ್ ತಂಪಾದ ಡಾಂಬರ್ ಮಿಶ್ರಣ ಮತ್ತು ಪ್ಯಾಕ್ಡ್ ಆಗಿ ಬರ್ತದೆ. ಈ 30 ಕೆಜಿ ಮತ್ತು 50 ಕೆಜಿ ಆಗಿ ಅದನ್ನು ಉಪಯೋಗಿಸುವಂಥದ್ದು. ಒಟ್ಟಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈ ಯಂತ್ರದ ಪೈಲಟ್ ಪ್ರಾಜೆಕ್ಟ್ ಶುರುವಾಗಿದ್ದು ನಗರದ ರಸ್ತೆಗಳ ಸ್ಥಿತಿ ಸುಧಾರಿಸಲು ಸಹಕಾರಿಯಾಗಲಿದೆ. ಹೀಗಾಗಿ ಎಲ್ಲ ಭಾಗಗಳಲ್ಲಿ ಈ ತಂತ್ರಜ್ಞಾನದ ಮೂಲಕ ಗುಂಡಿ ಮುಚ್ಚಲು ಪಾಲಿಕೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು ಮುಂದಿನ ದಿನಗಳಲ್ಲಿ ವಾಹನ ಸವಾರರಿಗೆ ರಸ್ತೆ ಗುಂಡಿಯಿಂದ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಿದೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.